ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಎಂಬ್ರಾಯ್ಡರಿ ವರ್ಕ್ ಮಾಡ್ತಿದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡರಿ ವರ್ಕು ನೋಡಿ, ಬ್ಯಾಕ್ ನೆಕ್ಕು ಈ ರೀತಿ ಇದೆ. ಈ ಬ್ಲೌಸ್ಗೆ ಸ್ಯಾರಿ ಕಲರ್ ಬಂದು ಪಿಂಕ್ ಆ್ಯಂಡ್ ಕ್ರೀಮ್ ಕಲರಲ್ಲಿದೆ. ಹಾಗಾಗಿ ನಾನು ಪಿಂಕ್ ಕಲರು ಮತ್ತು ಕ್ರೀಮ್ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ ಈ ಡಿಸೈನ್ಗೋಸ್ಕರ. ಸಿಂಪಲ್ ಡಿಸೈನು, ಆದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಪಾರ್ಟು ನಡೀತಾ ಇದೆ, ಇನ್ನು ಫ್ರಂಟು ಹಾಗೆಯೇ ಸ್ಲೀವ್ಸು ಸಹ ಹಾಕಬೇಕು. ಈ ಡಿಸೈನು ತುಂಬ ಕಸ್ಟಮರ್ಸು ಇಷ್ಟಪಟ್ಟು ಹಾಕ್ಸ್ಕೊಳ್ತಾ ಇದ್ದಾರೆ. ಸುಮಾರು ಒಂದು 20 ಬ್ಲೌಸ್ಗೆ ಈ ಡಿಸೈನ್ ಹಾಕಿರ್ತೀನಿ ಇದುವರೆಗೂ. ಕಲರಲ್ಲಿ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮತ್ತು ಮೆರೂನ್ ಕಲರು, ಪಿಂಕ್ ಕಲರು, ಈ ರೀತಿ ಬ್ಲೌಸ್ ಪೀಸ್ಗಳು ಚೇಂಜ್ ಆಗ್ತಿದ್ದಾವೆ, ಆದರೆ ಡಿಸೈನ್ ಮಾತ್ರ ಇದೇ ಡಿಸೈನ್ ಕೇಳ್ತಿದ್ದಾರೆ. ಈ ಬ್ಲೌಸು ಸಹ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಕೊನೆಯಲ್ಲಿ ತೋರಿಸ್ತೀನಿ ನಾನು. ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಕಂಪ್ಲೀಟ್ ಆಯಿತು ವರ್ಕು. ಈ ಡಿಸೈನು ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಚಿಕ್ಕ ಏಜ್ ಅವ್ರಿಗೂ ಚೆನ್ನಾಗಿ ಕಾಣುತ್ತೆ ಮತ್ತು ಸ್ವಲ್ಪ ಮಿಡಲ್ ಏಜ್ ಅವ್ರಿಗೂ ಸಹ ಚೆನ್ನಾಗಿ ಕಾಣುತ್ತೆ. ರೌಂಡ್ ನೆಕ್ ಇರೋದ್ರಿಂದ ಎಲ್ಲರೂ ಸಹ ಹಾಕ್ಕೊಳ್ಬೋದು. ಫ್ರಂಟ್ ನೆಕ್ಕು ನೋಡಿ ಯಾವ ರೀತಿ ಕಾಣ್ತಿದೆ. ಫ್ರಂಟ್ ನೆಕ್ಕು ಅಷ್ಟೇ ಡೀಪು ಸ್ವಲ್ಪ ಜಾಸ್ತಿನೇ ಕಾಣುತ್ತೆ, ಆದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಡೀಪು ಕಡಿಮೆನೂ ಮಾಡ್ಕೊಳ್ಬೋದು, ಸ್ವಲ್ಪ ಜಾಸ್ತಿ ಕಾಣೋ ರೀತಿಯೂ ಸಹ ಮಾಡ್ಕೊಳ್ಬೋದು. ಈ ಡಿಸೈನ್ಗೆ ಸ್ಟೋನ್ ಕೊಟ್ಟರೂ ಸಹ ಚೆನ್ನಾಗಿ ಕಾಣುತ್ತೆ. ಕೆಲವರು ಸ್ಟೋನ್ ಹಾಕ್ಸ್ಕೊಳ್ತಿದ್ದಾರೆ, ಕೆಲವರು ಬೇಡ ಅಂತಿದ್ದಾರೆ. ಕಸ್ಟಮರ್ಸು ಯಾವ ರೀತಿ ಕೇಳ್ತಾರೋ ಆ ರೀತಿಯೇ ನಾನು ಸ್ಟಿಚ್ ಮಾಡಿಕೊಡ್ತಿದ್ದೀನಿ. ಇದು ವರ್ಕ್ ಹಾಕುವಾಗ ಸಿಂಪಲ್ಲಾಗಿ ಕಾಣಿಸ್ತಿದೆ, ಆದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ಡಿಸೈನು. ಹಾಗೆಯೇ ಈ ಬ್ಲೌಸ್ಗೆ ನಾನು ಲಟ್ಕನ್ಸ್ಗೋಸ್ಕರ ಚಿಕ್ಕದಾಗಿ ಫ್ಲವರ್ ರೀತಿ ಹಾಕಿದ್ದೀನಿ ನೋಡಿ. ಅದು ಅಷ್ಟೇ ತುಂಬ ಚಿಕ್ಕದಾಗಿದ್ದರೂ ಸಹ ಚೆನ್ನಾಗಿ ಕಾಣ್ತಿದೆ. ಇದು ಒಂದು ಬ್ಲೌಸ್ ಡಿಸೈನ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ಒಂದು 20 ಬ್ಲೌಸ್ಗೆ ಈ ಡಿಸೈನ್ ಹಾಕ್ಸ್ಕೊಂಡಿರೋದ್ರಿಂದನೇ ಮಾಡ್ತಿದ್ದೀನಿ, ಇಲ್ಲಾಂದರೆ ನಾನು ಮಾಡ್ತಿರಲಿಲ್ಲ. ಇದೇ ರೀತಿ ಸಿಂಪಲ್ ಡಿಸೈನ್ಸು ತುಂಬ ಬ್ಲೌಸಸ್ಗೆ ನಾನು ಹಾಕ್ತಿರ್ತೀನಿ, ಅದು ಯಾವುದನ್ನು ವಿಡಿಯೋ ಮಾಡಿಲ್ಲ. ಸ್ಲೀವ್ಸ್ಗೆ ನೋಡಿ ಈ ರೀತಿ ಬರುತ್ತೆ. ಕೆಳಗಡೆ ಬಾರ್ಡ್ರು ಸಹ ಬರುತ್ತೆ, ಮಧ್ಯದಲ್ಲಿ ಒಂದು ಫ್ಲವರು ಸಹ ಬರುತ್ತೆ. ಹಾಫ್ ಸ್ಲೀವ್ ಇಟ್ಟರೂ ಚೆನ್ನಾಗಿ ಕಾಣುತ್ತೆ, ಇದು ಲೆಂತಿ ಸ್ಲೀವ್ ಇಟ್ಕೊಂಡ್ರೂ ಸಹ ಚೆನ್ನಾಗಿ ಕಾಣುತ್ತೆ. ಒಂದು ಕಡೆ ಸ್ಲೀವ್ಸ್ಗೆ ವರ್ಕ್ ಕಂಪ್ಲೀಟ್ ಆಯಿತು, ಇನ್ನೊಂದು ಕಡೆ ರನ್ ಆಗ್ತಿದೆ. ಈ ಡಿಸೈನ್ನ ತುಂಬ ಜನ ಬ್ಲೌಸ್ಗೆ ಹಾಕ್ಸ್ಕೊಂಡಿದ್ರಿಂದ, ತುಂಬ ಜನ ಇಷ್ಟಪಟ್ಟಿದ್ದರಿಂದ ಮಾತ್ರ ನಾನು ವಿಡಿಯೋ ಮಾಡಿದ್ದು ಇದನ್ನು. ಕೊನೆಯಲ್ಲಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತಲೂ ಸಹ ಬ್ಲೌಸು ತೋರಿಸ್ತೀನಿ. ಈ ಬ್ಲೌಸ್ ಡಿಸೈನು ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.